ಯೂಟ್ಯೂಬರ್ ಸಮೀರ್ ಮತ್ತೆ ಹೊಸ ವಿಡಿಯೋ ವಿವಾದಕ್ಕೀಡಾಗಿದೆ. ಸೌಜನ್ಯ ಕೇಸ್ ಹಳ್ಳ ಹಿಡಿಸಿದ್ದು ಅವರೇ ಎಂದಂತಹ ದೂತ ಸಮೀರ್ ಸೌಜನ್ಯ ಹೋರಾಟವನ್ನ ತಡೆಯಲು ಮಹಾ ಷಡ್ಯಂತ್ರವನ್ನ ಮಾಡಲಾಗಿದೆ. ಸೌಜನ್ಯ ಪರ ಧ್ವನಿ ಅಡಗಿಸಲು ಭಾರಿ ಸರ್ಕಸ್ ಮಾಡ್ತಿದ್ದಾರೆ ಅಂತ ಹೇಳಿ ದೂತ ಸಮೀರ್ ಮತ್ತೊಂದು ವಿಡಿಯೋದ ಮುಖಾಂತರವಾಗಿ ಬಂದಿದ್ದಾರೆ. ಕರುನಾಡಲ್ಲಿ ಮತ್ತೊಂದು ಸೌಜನ್ಯ ಕ್ರಾಂತಿಗೆ ತಡೆ ತರಲಾಗಿದೆ. ಹೋರಾಟಕ್ಕೆ ನಿರಂತರ ತಡೆ ತರುತ್ತಿರುವಂತಹ ವ್ಯಕ್ತಿಗಳ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಕಾನೂನು ಹೋರಾಟ ಮುಂದುವರಿಸುತ್ತೇವೆಂದು ಸಮೀರ್ ಹೇಳಿಕೊಂಡಿದ್ದಾರೆ. ಬೆಳತಂಗಡಿಯಲ್ಲಿ ನಡೆಯಬೇಕಿದ್ದ ಹೋರಾಟಕ್ಕೆ ಹಿನ್ನಡೆಯಾದ ಹಿನ್ನೆಲೆಯಲ್ಲಿ ಹೋರಾಟಗಾರರ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಎಚ್ಚಿದು ಬೆಳತಂಗಡಿಯ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ತಾರೀಕು ಬೆಳತಂಗಡಿಯಲ್ಲಿ ಹೋರಾಟಕ್ಕೆ ಸಿದ್ಧತೆಗಳು ನಡೆಯುತ್ತೆ. ಅದಾದ ನಂತರ ನಾನಾ ಕಾರಣಗಳಿಂದ ಅದು ಪೋಸ್ಟ್ಪೋಂಡ್ ಆಗುತ್ತೆ. ಅದಾದ ನಂತರ 6ನೇ ತಾರೀಕು ಸೌಜನ್ಯ ಪರ ಹೋರಾಟ ನೇತ್ರಾವತಿ ಸಂಘದಿಂದ ಬೆಳತಂಗಡಿ ಮಿನಿ ವಿಧಾನಸೌಧದವರೆಗೆ ವಾಹನ ಜಾಥಾ ಜೊತೆಗೆ ಜನಜಾಥಾ ಎನ್ನುವಂಥ ನಿರ್ಧಾರಕ್ಕೆ ಬರಲಾಗಿತ್ತು. ಇದು ಸೌಜನ್ಯ ಪರ ಹೋರಾಟಗಾರರ, ಅದರಲ್ಲೂ ಆ ಹೋರಾಟಗಾರರಲ್ಲಿ ಪ್ರಮುಖ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಇನ್ನೇನು ನಾಳೆ ಪ್ರತಿಭಟನೆ ಅಥವಾ ಜಾಥಾ ಅನ್ನೋ ಅಷ್ಟರಲ್ಲಿ ತಡೆಯಾಜ್ಞೆ ಬಂತು. ಕಾನೂನು ತಡೆಯಾಜ್ಞೆ ಅಥವಾ ನ್ಯಾಯಾಲಯದ ತಡೆಯಾಜ್ಞೆ. ಸೌಜನ್ಯ ಪರ ಹೋರಾಟಗಾರರ ಆರೋಪ, ನಾವು ನೇತ್ರಾವತಿ ಸಂಘ ಅಂದರೆ ಸೌಜನ್ಯಾಳ ಮೃತದೇಹ ಪತ್ತೆಯಾದ ಸ್ಥಳದಿಂದ ಬೆಳತಂಗಡಿಯ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನೆಗಳನ್ನು ಮಾಡ್ತೀವಿ, ಸೌಜನ್ಯಾಳ ಪರ ಘೋಷಣೆ ಕೂಗ್ತೀವಿ, ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನೋ ಘೋಷಣೆಯನ್ನು ಕೂಗ್ತೀವಿ, ಅಥವಾ ವಾಹನ ಜಾಥಾದ ಮುಖಾಂತರವಾಗಿ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತೀವಿ, ಇದು ನಮ್ಮ ಉದ್ದೇಶ ಅನ್ನೋದು ಸೌಜನ್ಯ ಪರ ಹೋರಾಟಗಾರರ ವಾದ. ಆದರೆ ತಡೆಯಾಜ್ಞೆ ತಂದಿರತಕ್ಕಂತಹದ್ದು ಈ ಹೋರಾಟಗಾರರೆಲ್ಲ ಧರ್ಮಸ್ಥಳ ಕ್ಷೇತ್ರಕ್ಕೆ ನುಗ್ಗುವ ಸಾಧ್ಯತೆಗಳಿದ್ದಾವೆ, ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡೋ ಸಾಧ್ಯತೆಗಳಿದ್ದಾವೆ ಎನ್ನುವಂತಹ ಕಾರಣಗಳನ್ನು ಕೊಟ್ಟು ತಡೆಯಾಜ್ಞೆ ತಂದಿದ್ದಾರೆ. ಸುಳ್ಳು ಪ್ರಚಾರವನ್ನು ಮಾಡಿ ಮತ್ತು ಮಿಸ್ಲೀಡ್ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ತಡೆಯಾಜ್ಞೆ ತಂದಿದ್ದಾರೆ. ಸೊ ಇದನ್ನು ನಾವು ಸಹಿಸುವುದಿಲ್ಲ. ಕಾನೂನಿನ ಮೇಲೆ ನಂಬಿಕೆ ಇದೆ, ಹಾಗಾಗಿ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಈಗ ಸೌಜನ್ಯ ಪರ ಹೋರಾಟಗಾರರು ಮುಂದಾಗಿರುವಂತಹದ್ದು. ಸಮೀರ್ ಕೂಡ ಅದೇ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಸೌಜನ್ಯಾಳ ಪರ ಹೋರಾಟಕ್ಕೆ ಇಳಿದ್ರೆ ನಮ್ಮನ್ನು ತಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ನಾವು ಕಾನೂನಿನ ಮೇಲೆ ನಂಬಿಕೆ ಇಟ್ಟವರು, ಹಾಗಾಗಿ ಕಾನೂನು ನಮಗೆ ನ್ಯಾಯ ಕೊಡುತ್ತೆ ಎನ್ನುವಂಥ ಮಾತಿನೊಂದಿಗೆ ಒಂದು ವಿಡಿಯೋವನ್ನು ಹರಿಯಬಿಟ್ಟಿದ್ದಾರೆ ದೂತ ಸಮೀರ್. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6ನೇ ತಾರೀಕು ನಡೆಯಬೇಕಿದ್ದಂತಹ ಸೌಜನ್ಯ ಹೋರಾಟ, ಅದಕ್ಕೆ ತಡೆ ಬಂದಿದೆ. ತಡೆ ಬಂದ ನಂತರ ಸೌಜನ್ಯ ಪರ ಹೋರಾಟಗಾರರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.